ಹೋಯ್ ಸೈಲೆನ್ಸರು ಸೈಕ್ ಬಾಯ್ಸ್ ಒಳಗಡೆ ಕೆನಿಗೆ ಬಿಟ್ಟೆ ಅಮಿತಾ. ಓ ತುಂಬ ಟಫ್ ಅಂತ ತಳ್ಬಿಟ್ಟಾದ್ರೂ KLX-ನ ತಳ್ಬೇಕು ಮೇಲೆ. ಓಕೆ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ ವ್ಲಾಗ್ಸ್ ಕನ್ನಡ. ನಾನಂತೂ ಸೂಪರಾಗಿ, ನೀವು ಸೂಪರಾಗಿ ಇರೋ ಅಂತ ಅನ್ಕೊತೀನಿ. ಹಂಗೆ ಚೆನ್ನಾಗಿರಿ. ಒಳ್ಳೆ ಆಫ್ ರೋಡ್ ಐತೆ ಅಂದ್ಕೊಳ್ಳಿ ರಾಮನಗರದೊಳಗೆ. ಸೊ ಇವತ್ತು ಬಂದು ರಾಮನಗರಕ್ಕೆ ಹೋಗ್ತಾ ಇದ್ದೀವಿ. ಒಂದು ಕಡೆ ಗೋಪ್ರೋ ಪ್ರಾಬ್ಲಮ್ಮು, ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಖಾಲಿ ರೋಡಪ್ಪ, ಡೆಡ್ ಎಂಡು, ಫ್ಯೂಯಲ್ ಅಪ್ ಮಾಡಿಸ್ಬೇಕು. ಇನ್ನು ಬೇಜಾನ್ ಕೆಲಸಗಳುಂಟು ಮಾರಾಯರೆ. ಗ್ಲೌಸ್ ಬೇರೆ ಯಾರೋ ದೇಪುಟ್ಟವ್ರೆ ಬಾಯ್ಸ್. ನಮ್ಮ ನಸೀಬೇ ಚೆನ್ನಾಗಿಲ್ಲ ಅಂದ್ಕೊಳ್ಳಿ. ಫುಲ್ ಅಗ್ದಿಯ ನಸೀಬ್ ನಮ್ಮದು. ಹಿಂಸೆ ಅಪ್ಪ. ಸೊ ಬನ್ನಿ ಓಡೋಣ. ಒಳ್ಳೆ ಆಫ್ ರೋಡ್ ಇರುತ್ತೆ ಅನ್ಕೊಳ್ಳಿ. ಇಲ್ಲಿ ಸ್ವಲ್ಪ ಲೈಟ್ ಇದೆ, ಅದಕ್ಕೆ ವ್ಲಾಗ್ ಆನ್ ಮಾಡಿರೋದು ನಾನು. ಸೊ ಕ್ರೇಜಿಯಾಗಿ ಹೋಗ್ತಿದೆ ವ್ಲಾಗ್ಸು, ಹಂಗೆ ಹೋಗುತ್ತೆ ಕೂಡ. ಇನ್ನು ಫೋನ್ ಫುಲ್ ಚಿತ್ರಾನ್ನ ಆಗ್ಬಿಡೈತೆ ಬಾಯ್ಸ್. ತೋರಿಸ್ತೀನಿ ನೋಡಿ ಫೋನು. ಸೈಕಾಗಿ ಹೋಗ್ತೀರಾ ನೋಡಿ, ಇಲ್ಲಿ ಫೋನು ಕಾಣಿಸ್ತಾ ಇದೆಯಾ? ಫುಲ್ ಊಸ್ಟ್ ಆಗ್ಬಿಡೈತೆ. ಸೊ ಫೋನ್ ಅಪ್ಗ್ರೇಡ್ ಮಾಡಬೇಕು, ವಿಧಿ ಇಲ್ಲ, ಲೋನ್ ಹಾಕಿಸ್ಕೊಳ್ಳೋಣ ಒಂದು ಚೆನ್ನಾಗಿರೋ ಫೋನ್ಗೆ ಅಪ್ಗ್ರೇಡ್ ಆಗೋಣ. ಬಿಕಾಸ್ ಕಾಂಟೆಂಟ್ ಕ್ರಿಯೇಷನ್ ಮಾಡೋಕ್ಕಾಗಲ್ಲ ಬಾಯ್ಸ್ ಫೋನ್ ಇಲ್ಲ ಅಂದರೆ. ನಮ್ಮ ಜೊತೆ ಇದೆ ಒಂದು ಹಿಮಾಲಯನ್, ನಮ್ಮ ಅಮಿತಂದು ಡ್ಯೂಕ್ 250, ಮತ್ತು ಓಮಿದು ಎಕ್ಸ್ಟ್ರೀಮ್ 250, ಮತ್ತು ನಮ್ಮ KLX. ಇವತ್ತು ಬಂದು 4 ಗಾಡಿ ಇದೆ. ಹಿಂದೆ ನಮ್ಮ ಜೂಜು, ಉದಯ್ ಬ್ರೋ ಅಂತ, ಮತ್ತು ಧನುಷ್ ಬ್ರೋ ಅಂತ. ಇವ್ರು ಗೊತ್ತಲ್ಲ, ನಮ್ಮ ಅಮಿತ, ನಮ್ಮ ಹೋಮ, ನಮ್ಮ ಜೂಜು, ಅವರು ನಮ್ಮವರೇನೆ. ಎಲ್ಲ ನಮ್ಮವರೇ. ಏನೆಲ್ಲ ಬಾಯ್ಸ್ ಬ್ಯಾಟಿಂಗ್ ಆಡ್ತಾವ್ರೆ. ನಮ್ಮ ಗಾಡಿ 120 ಬಾಯ್ಸ್ ಹೋಗೋದು. ನಮ್ದು ಇಲ್ಲಲ್ಲ ಮಜಾ. ಮಣ್ ರೋಡ್ ಸಿಗೋವರೆಗೂ ಅಷ್ಟೇ ಅವ್ರ ಗಾಡಿಗಳು ಮಜಾ. ಮಣ್ ರೋಡ್ ಸಿಕ್ಕಿದ್ಮೇಲೆ ಗೊತ್ತಲ್ಲ, ಅಬ್ರ ಇಕ್ಬಿಡುತ್ತೆ KLX. ಈ ರೋಡು ಕ್ಲೀನ್ ಮಾಡಲಪ್ಪ ಬೋಳಿ ಮಕ್ಕಳು. ಈಗ ಡೈರೆಕ್ಟು ನಾನು ಲೊಕೇಶನ್ ಹತ್ರ ಸಿಗ್ತೀನಿ. ಫುಲ್ ಆಫ್ ರೋಡ್ ತೋರಿಸ್ತೀನಿ. ಬಿಕಾಸ್ ಪಾರ್ಟ್ 1 ಪಾರ್ಟ್ 2 ಎಲ್ಲ ಮಾಡೋದು ಬೇಡ, ಒಂದೇ ಪಾರ್ಟಲ್ಲಿ ತೋರಿಸ್ತೀನಿ ನಿಮಗೆ. ಫ್ಯೂಯಲ್ದು ಫುಲ್ ಟಾಸ್ಕ್ ಆಗಿಬಿಡೈತೆ ನೋಡಿ. ಫ್ಯೂಯಲ್ ಇಲ್ಲ ಗಾಡೀಲಿ, ಎಲ್ಲೂ ಬಂಕ್ ಸಿಗ್ತಾ ಇಲ್ಲ, ಎಲ್ಲೂ ಪವರ್ ಇಲ್ಲ, ನಾರ್ಮಲ್ಲು ಇಲ್ಲ. ನಾರ್ಮಲ್ ಹಾಕ್ಸೋಣ ಅಂದರೆ ಹೆವಿ ಡ್ಯೂಟಿ ಆಗ್ಬಿಟ್ಟಿದೆ. ಒಂದು ಬಂಕ್ ಬೇಕು, ಮತ್ತು ಪವರ್ ಪೆಟ್ರೋಲ್ ಸಿಕ್ಬಿಟ್ರೆ ಆಫ್ ರೋಡಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ ಗಾಡಿ. ಗ್ಲೌಸ್ ಇಲ್ಲ ಬಾಯ್ಸ್. ಇನ್ನು ಏನೇನೋ ಶಾಪಿಂಗ್ ಮಾಡಬೇಕು, ಬಟ್ ಏನೋ ಶಾಪಿಂಗ್ ಮಾಡಲ್ಲ. ಫಸ್ಟ್ ಒಂದು ಫೋನ್ ಇಸ್ಕೊಬಿಡ್ತೀನಿ. ಮೇಯ್ನು ಫೋನ್ ಬೇಕು ಫಸ್ಟೊಂದು, ಆಮೇಲೆ ಎಲ್ಲ. ಏನಂತೀರಾ? ಬಿಕಾಸ್ ನೋಡಿ, ರೀಲ್ಸ್ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ, ಏನೂ ಮಾಡೋಕ್ಕಾಗ್ತಾಯಿಲ್ಲ. ಇವಾಗ ನಾನು ಹೊಸ ಫೋನ್ ಇಸ್ಕೊಂಡ್ರೆ ಕಂಪ್ಲೀಟಾಗಿ ಬಂದು ವೀಡಿಯೋ ಶೂಟು ಎಡಿಟ್ ಅಷ್ಟೇ ಮಾಡೋದು ಅದರೊಳಗೆ. ಇವಾಗ ಒಂದು ಸಣ್ಣ ಬ್ರೇಕ್ ಹಾಕ್ಕೊಂಡು ಬಾಯ್ಸ್ ಒಳಗಡೆ ಎಂಟ್ರಿ ಅದು ಹೋಗ್ತಾ ಇದ್ದೀವಿ. ನೋಡೋಣ ಟ್ರಯಲ್ಸ್ ಹೆಂಗಿರುತ್ತೆ, ಏನು ಕತೆ ಅಂತ. ನೆಕ್ಸ್ಟ್ ಲೆವೆಲ್ ಆಗಿದೆಯಂತೆ ಟ್ರಯಲ್ಸು. ಮೇಲವ್ರಿಗೂ ಹತ್ಸೇ ಇಲ್ವಂತ ಯಾರೂ. ಆಗಿಲ್ಲ ಅಂದರೆ ಗಾಡಿನ ಕೈಯೊಳಗೆ ಎತ್ಕೊಂಡು ಹೋಗ್ಬಿಡ್ತೀನಿ ಹಚ್ಚಕ್ಕಾಗಿಲ್ಲ ಅಂದರೆ. ಬಾಯ್ಸ್ ಒಳ್ಳೆ ಜಾಗ ಅಂದ್ಕೊಳ್ಳಿ. ಇಂಥ ಕಡೆ ಎಲ್ಲಾದರೂ ಒಂದು ಎಕರೆ ಸಿಕ್ಬಿಟ್ರೆ ಕ್ರೇಜಿ. ನಾವು ಲ್ಯಾಂಡ್ ಹುಡುಕ್ತಾ ಇದ್ದೀವಿ. ಒಂದು ಎಕರು ಅರೌಂಡ್ 40 to 50 ಒಳಗಡೆ ಎಲ್ಲಾದರೂ ಇದ್ದರೆ ತಿಳಿಸಿ. ಮಸ್ತಾಗಿರೋ ಲ್ಯಾಂಡು. ನಂಗೆ ಇನ್ಸ್ಟಾಲ್ DM ಮಾಡ್ಬಿಡಿ. ಪೇಪರ್ಸ್ ಎಲ್ಲ ಪಕ್ಕ ಇರಬೇಕು, ಯಾವುದೇ ಹಿಂಸೆಗಳಿರಬಾರ್ದು. ಅವ್ರು ಸೈನ್ ಹಾಕಬೇಕು, ಇವ್ರು ಸೈನ್ ಹಾಕಬೇಕು ಅಂತ. ನೋಡಿ ಈ ಥರ ಗೇಟೆಡ್ ಕಮ್ಯುನಿಟಿ ಮಾಡ್ಕೊಂಬಿಡೋದು. ಮಸ್ತಾಗಿ ಒಂದು ಗೇಟ್ ಹಾಕ್ಸ್ಕೊಂಡು ಸುತ್ತ ತಡಿ ಕಾಂಪೌಂಡ್ ಹಾಕ್ಸ್ಕೊಂಡು ಮಧ್ಯದೊಳಗೆ ಒಂದು ಫಾರ್ಮ್ ಹೌಸ್ ಮಾಡಿಸ್ಕೊಬಿಡೋದು. ಏನಂತೀರಾ? ನೆಮ್ಮದಿ ಜೀವನ. ಈಸ್ಕೊಳ್ಳೋಣ ಬಾಯ್ಸ್. ಫಸ್ಟು ಫೋನ್ ಈಸ್ಕೊಳ್ಳೋಣ. ಫೋನ್ ಇದ್ದರೆ ಫೋನು 1.5 ಲಕ್ಷದ ಫೋನ್ ಒಳಗೆ 20 ಲಕ್ಷ ಬೇಕಾದ್ರೆ ದುಡಿಬೋದು ಕಾಂಟೆಂಟ್ ಕ್ರಿಯೇಷನಿಂದ. ದುಡಿಯೋಣ, ಈಸ್ಕೊಳ್ಳೋಣ. ಬಾಯ್ಸ್ ಚೆನ್ನಾಗಿ ಕಾಸು ಮಾಡಿಬಿಟ್ಟಿರ್ತಾರೆ. ನಾವು ಮಾಡೋಣ. ಇನ್ನು 22 ವರ್ಷ, 25-26 ಅಷ್ಟರೊಳಗೆ ಒಂದು ಬದುಕಿದ್ರೆ ಕಡಕ್ಕಾಗಿ ಬದುಕಿರ್ತೀನಿಲ್ಲ, ಬದುಕೇ ಇರಲ್ಲ. ಏನಂತೀರಾ? 30 ಅಂದ್ಕೊಳ್ಳಿ. 25-26 ಅನ್ನೋದಕ್ಕಿಂತ ಒಂದು 30 ವರ್ಷ. ಇನ್ನೇನು ಹತ್ತತ್ರ ಬಂದೋ ಬಾಯ್ಸ್. ರೋಡ್ ಹೆಂಗೈದು ಗೊತ್ತಾ? ಬೇರೆ ಲೆವೆಲ್ ಅಂದ್ಕೊಳ್ಳಿ ರೋಡು. ಈ ಥರ ರೋಡ್ಗಳಿದ್ದಾಗ ನನ್ನ ಗಾಡಿ ಸ್ಪೀಡಾಗಿ ಹೋಗಲ್ಲ. ಏನೂ ಮಾಡೋಕ್ಕಾಗಲ್ಲ ಬಾಯ್ಸ್. ಒಂದು ಬೇಕು ಅಂದರೆ ಒಂದು ಕಳ್ಕೊಬೇಕು ಲೈಫ್ ಒಳಗೆ. ಕಾಸು ಮಾಡಬೇಕು ಲಾಸ್ಟ್ಗೆ ಅಷ್ಟೇ. ಕೋಟಿ ಮಾತಾಡುತ್ತೆ ಹೊತ್ತು. ಒಳ್ಳೆ ಗುಣ, ಒಳ್ಳೆ ಮನಸ್ಸು ವೇಸ್ಟ್ ಅವೆಲ್ಲ. ಸೊ ಮೈನಲ್ಲಿ ಲೈಫ್ ಒಳಗೆ ಹೇಳ್ಬೇಕಾಗಿರೋದು ಇಷ್ಟೇ, ಚೆನ್ನಾಗಿ ಕಾಸು ಮಾಡಿ ಬಾಯ್ಸ್. ಕಷ್ಟಪಡಿ, ಕಾಸು ಮಾಡಿ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ. ಹುಡುಗಿ ಲವ್ವು ಎಲ್ಲೋ ನಿಮಗೆ 100ಕ್ಕೆ 0.01% ಆ ಥರ ಹುಡುಗಿ ಸಿಗೋದು ಇಲ್ಲ. ಒಟ್ಟಿಗೆ ಬೆಳೆಯೋಣ ಅಂತ. ಬಿಕಾಸ್ ನನ್ನ ಮನೇಲಿ, ಬೇರೆಯವ್ರ ಮನೇಲಿ ಹೆಂಗೋ ಗೊತ್ತಿಲ್ಲ. ಬಿಕಾಸ್ ನಮ್ಮ ಮನೇಲಿ ಮಡಗಿಲ್ಲ ಬಾಯ್ಸ್ ಎಲ್ಲನೂ. ಇವಾಗ ಹುಡುಗಿರ್ಗೆ ಹೆಂಗೆ ಗೊತ್ತಾ? ಯಾರು ಮಾಡಲಿ, ಅವ್ರು ಮಾಡಿದಲ್ಲೇ ಇರಲಿ. ಹುಡುಗಿ ಅಂದರೆ ಹೆಂಗೋ ಒಂದು ಲೈಫ್ ಇರುತ್ತೆ. ಹುಡುಗರಿಗೆ ಹಂಗಿಲ್ಲ. ಹುಟ್ಟಾಗಿಂದ ಸಾಯೋವರೆಗೂ ಕಮಿಟ್ಮೆಂಟ್ಸು. ಏನಾದರೂ ಒಂದು ಮಾಡಿದ್ರೇ ಆಗೋದು. ಹುಡುಗಿರ್ಗೆ ಹಂಗೆಲ್ಲ ಏನೂ ಇಲ್ಲ.
ಹೆಂಗಿದ್ರು ಯಾರು ಬಂದು ಜೀವನ ಕೊಡ್ತಾರೆ, ಅದು ಕಡಕ್ಕಾಗಿರೋನು ಕಾಸಿರೋನೇ ಜೀವನ ಕೊಡ್ತಾನೆ. ಅಷ್ಟೇ ಬಾಯ್ಸ್, ಜಾಸ್ತಿ ಹೇಳಕ್ಕೆ ಹೋಗಲ್ಲ ಅದ್ರ ಬಗ್ಗೆ. ಬ್ಯಾಟ್ ಆಯಿತು ಬಾಯ್ಸ್, ಹಿಲ್ಸ್ ಬಂತು. ಹೆಂಗೈತೆ ನೋಡಿ ರೂಟು. ಅದೇನೋ ಕೊಣಕಲ್ ಹಿಲ್ಸ್ ಅಂತೆ. ಬನ್ನಿ ಬಾಯ್ಸ್, ಹೋಗೋಣ ಆರಾಮಾಗಿ. ಒಳ್ಳೆ ಆಫ್ ರೋಡ್ಗಳು ಸಿಕ್ಕಿದ್ರೆ ಒಳ್ಳೆ ಮಜಾ ಇರುತ್ತೆ ಲೈಫಲ್ಲಿ. ಹಿಂಗ ಆದರೂ ಹೆವಿ ಡಿಹೈಡ್ರೇಷನ್ ಬಾಯ್ಸ್. ತುಂಬ ಟಫ್ ಅಂತ ತಳ್ಬಿಟ್ಟಾದ್ರೂ KLX ತಳ್ಬೇಕು ಮೇಲೆ. ಇನ್ನು ಅಲ್ಲೈತೆ ಸ್ಟೀಪು. ತಳ್ಕೊಂಡಾದ್ರೂ ಹತ್ತಿಸ್ಬೇಕು ಇವತ್ತು. ಆಗಲ್ಲ, ತಳ್ಕೊಂಡೋಗಲ್ಲ. ಹಿರಿಯರು ಟೈರ್ ಕಚ್ಕೊಬಿಟ್ಟೈತೆ. ಈ ಸೈಡಿಂದ ಬರಬೇಕಾಯ್ತು. ಈ ಸೈಡಿಗೆ ಹೇಳ್ತೀನಿ ಗಾಡಿನ. ಅಯ್ಯ ಅವರೆಲ್ಲ ಹೋದ್ರು. ಸೈಲೆನ್ಸರು. ಉಯ್ ಸೈಕೇಶ್, ಸೈಲೆನ್ಸರ್ಗೆ ಬಿಡಿಸ್ಬೇಕು. ಇರೊಬ್ರು ಎತ್ತಾದ್ರೂ ಕೈಯೊಳಗಾದ್ರೆ ಎತ್ಕೊಂಡು ಹೋಗ್ಬೇಕು ಇವಾಗ. ಬಂದ್ರಾ ಬಾಯ್ಸು? ಬ್ರೋ ಇರೋ ನಿಮಿಷ, ಟೈರ್ ಪ್ರೆಷರ್ ಸಿಕ್ಕಾಪಟ್ಟೆ ಜಾಸ್ತಿ ಐತೆ. ಹಾಂ ಎಲ್ಲಿ ಪ್ಯಾಕ್ ಆಗೋ ಅಲ್ಲೇ ಪ್ಯಾಕ್ ಆಗೋರಾ? ಹಾಂ ಇಲ್ಲ, ಲೆಫ್ಟ್ ಸೈಡ್ ಈ ಬೆಂಡೆ ಮಧ್ಯದೊಳಗೆ ಹತ್ತಿಸ್ಕೊಂಡು ಹೋಗ್ಬೋದು. ಕೆಳಗೆ ತಗೋಬ್ರೋ ಅಲ್ಗ. ಬ್ರೋ ಬೇಡ, ಹೋಗ್ಬೋದು. ಈ ಕಡೆ ಬನ್ನಿ. ಹೆಂಗೆ ಇರೋ ನಿಮಿಷ ಎಲ್ಲ.
ಬ್ರೋ ಇಲ್ಲಿ ಇದೈತಲ್ಲ ಹ್ಞೂ ಬ್ರೋ ಹಂಗೆ ಹೋಗ್ರಿ ಬ್ರೋ ಕುತ್ಕೊಂಡೇ ಹೋಗ್ರಿ ನಿಂತ್ಕೊಂಬೇಡ್ರಿ ಗಾಡಿ ಹಿಂದೆಗಡೆ ಫ್ರಿಕ್ಷನ್ ಸಿಗ್ತಾ ಇಲ್ಲ ಹಿಂದೆ ಇದೆ ಫ್ರಿಕ್ಷನೇ ಸಿಗ್ತಾ ಇಲ್ಲ ಇರಿ ಬಿಡು 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 ಹಿಂದೆ ಟೈರು ಅದು ಫ್ರಿಕ್ಷನ್ ಸಿಗ್ತಾ ಇಲ್ಲ ಕಲ್ಲಿ ಕೇಳ್ತೀನಿ ನಮಗೆ ಕೆಲಸ ಕೊಡ್ತಾಯ್ತಲ್ಲ ಒಂದೇ ಪೈಸಲ್ಲ ಬ್ರೋ ಪೇಸಲ್ಲಿ ಏನು ಗೊತ್ತಾ ಇದು ಟೂರರು ಟೈರು ಇಲ್ಲಿ ಬಂದು ನಕ್ಕ ನಿಲ್ಲಿಸಿ ಕಚ್ಕೊತಾ ಐತೆ ಟೈರು ನಂದು ಫುಲ್ಲು ಬಾಲ್ಡ್ ಆಗಿತ್ತು ಬ್ರೋ ಅಷ್ಟು ಏನು ಹತ್ಸೋ ಫುಲ್ಲು ಯಾಕ್ರೋ ಓಮ್ದಲ್ಲೇ ನಿಂತ್ಕೊಂಡ್ಬಿಟ್ಟು ಗಾಡಿ ಎಲ್ಲಿ ಇಲ್ಲೇ ಟರ್ನಿಂಗಲ್ಲಿ ಹತ್ತಾನೆ ಏನಕ್ಕೆ ಅಲ್ಲ ಬ್ರೋ ಆಗೋದೇ ಇಲ್ಲ ಫ್ರಿಕ್ಷನ್ನೇ ತಗೊಳ್ಳ ಟೈರು ಬ್ರೋ ಅಲ್ಲಿವರೆಗೂ ಹೋದ್ರೆ ಅಲ್ಲಿಂದ ಪಾಸು ಗಾಡಿ ಮೇಲೆ ಸೆಂಟಿಮೆಂಟ್ ಇಲ್ಲ ಬ್ರೋ ನನಗೆ ಆ ಥರ ಎಲ್ಲ ಏನಿಲ್ಲ ಬ್ರೋ 4 ಜನ ಇದ್ದೀವಿ ಎತ್ಕೊಂಡು ಹೋಗ್ಬಿಡೋಣ ಗಾಡಿನ ಇಳ್ಸೋದು ಈಸಿ ಹಚ್ಚೋದೇ ಕಷ್ಟ ಇಳ್ಸೋದು ಈಸಿ ಹತ್ಸೋದು ಕಷ್ಟ 2000 years later. ಉದಯ್ ಬ್ರೋ ಇನ್ನೊಂದೇ ಕೇಳ್ತೀನಿ ಆಗಲ್ಲ ನಿಜ ಆಗುತ್ತೆ ಹಿಂಗಾಗುತ್ತೆ ಸೈಡ್ ಹೋಗ್ಬೇಕು ನಿಧಾನಕ್ಕೆ ಸೈಡ್ ಬಿಟ್ಬಿಡು ಇದೆಲ್ಲಿಂದ ಬಂತು ಸೈಲೆನ್ಸ್ ಇಲ್ಲಿ ನಿಧಾನ ಅದಕ್ಕೆ ಇವಕ್ಕೆಲ್ಲ ಫೈಬರ್ ಥರ ಕೊಡೋದು ಅದಕ್ಕೆ ಈ ಫೈಬರ್ ಕೊಡೋದಿಲ್ಲ ಅಂದರೆ ಮುರಿದು ಹೊಡ್ತವೆ ಅಂತ ನಮ್ದೆಲ್ಲ ತಂದ್ರೆ ಇದು ಹೆಂಗಿಸ್ಕೊಂಡ್ಬಿಡ್ತು ಒಂದೇ ಸರಿ ಅಲ್ಲ ಮಚ್ಚಿ ನಮ್ಮ ವೆಯ್ಟ್ ಹೇಳ್ತಾರದು ನಮ್ಮ ಗಾಡಿದು ವೆಯ್ಟ್ ಇದ್ರು ಮತ್ತೆ ಒಂದ್ಸಲ ಗ್ರಿಪ್ ಬಂತು ಅಂದರೆ ಗಾಡಿ ಫೈಬರ್ ಆಗಿರೋದಕ್ಕೆ ಉಳ್ಕೊಳ್ತಾವ ಅದಕ್ಕೆ ಪ್ಲಾಸ್ಟಿಕ್ ಟಾಸ್ ಮಾಡಿದ್ದ ಗಾಡಿ ನನ್ನ ತಮ್ಮ ಟಾಸ್ ಮಾಡಿದ್ ಲಾಸ್ಟ್ ರೈಡಲ್ಲಿ ಮಿಸ್ಸಲ್ಲಿ ಬಚಾವಾಗೋನೆ ಅಪ್ಪಿ ತಪ್ಪಿ ನೀಟ್ ಫುಲ್ ಟಾಸ್ ಮಾಡಿದ್ದೀರಾ ಆ ರೀತಿಯಿಂದ ಕೆಳಗಡೆ ಇನ್ನೇನು ಆಯಿತು ಬಾಯ್ಸ್ ಹೊರ್ಟು ಇರಪ್ಪ ಫೋನ್ ಆಯ್ತಾ ಅಂತ ನೋಡ್ಕೊಬಿಡ್ತೀನಿ ಬ್ರೋ ನೀನು ಕೂತ್ಕೊ ನಿಂಗೆ ಎಡ್ಕೋಸುತ್ತಾ ಬ್ರೋ ನೀನ್ ಥರ ಹೈಟ್ ಎಲ್ಲ ಇದ್ರೆ ಆಟ ಆಡ್ಬಿಡ್ಬೋದು ಎಲ್ಲಿಗೆ ಅದು ನಾಬಿ ಟೈರ್ಸ್ ಇದ್ದು ನಿನ್ನ ಹೈಟ್ ಇದ್ಬಿಟ್ರೆ ಆ ಗಾಡಿಗೆ ಅಲ್ಲಿ ಇವಾಗ ನಿನ್ನ ಹೈಟ್ ಇದ್ದಿದೆ ಅನ್ಕೋ ಹಿಂಗೆ ಗಾಡಿ ಹಿಂಗೆ ಹಿಡ್ಕೊಂಡು ನಿಂತ್ಕೊಬೋದಾಯ್ತು ನೋಡಿ ಆ ಸೈಡ್ ಈ ಸೈಡ್ ಹಿಂಗೆ ಕಾಲು ಹಿಡ್ಕೊಂಡು ನಿಂತ್ಕೊಬೋದಾಯ್ತು ನನ್ನ ಗಾಡಿ ತಗೊಂಡು ಸೆಕೆಂಡ್ ದಿನನೇ ಎತ್ತಾಕಿದ್ದೆ ಗಾಡಿನ ನನ್ನ ಫಸ್ಟ್ ಟೈಮ್ ಬಿದ್ದಿರೋದು ನಾನು ಅಂದರೆ ನಾರ್ಮಲಾಗಿ ಕ್ರಾಸ್ ಹಿಡಿಬೇಕಾದ್ರೆ ಬಿಟ್ಟಿದ್ದೆ ಬ್ರೋ ಅದೇನು ಗೊತ್ತಾ ಒಂದ್ಸತಿ ಸ್ಕಿಡ್ಡಾಗಿ ಗಾಡಿ ಕೆಳಗೆ ಬಿತ್ತು ಅಂದರೆ ಫುಲ್ ಸ್ಲೈಡ್ ಆಗ್ಬಿಡುತ್ತೆ ಕೆಳಗಡೆವರೆಗೂ ಅದಕ್ಕೇನೆ ಮೆತ್ತಗೆ ಬಿಟ್ಟಿನ ಮೇಲೆ ಬಾಯ್ಸ್ ಹೊಡೋಣ ಹುಷಾರು ಬಾಯ್ಸ್ ಓ ಅಮಿತಾ ಹುಷಾರು ಎತ್ತೋಗು ಇಲ್ಲ ಇಳಿಯೋ ಜೂಜು ಸೈಕ್ ಬಾಯ್ಸ್ ಒಳಗಡೆ ಕೆನಿಗೆ ಬಿಟ್ಟೆ ಅಮಿತಾ ನೋಡಿ ಸೈಕ್ ನಂದು ಬೈಲೋಮ ಈ ಸೈಡ್ ಬಾ ಕ್ರ್ಯಾಶ್ ಗಾಡಿ ಡೌನ್ ನಂದು ನೋಡು ಗಾಡಿಗೆ ಒಂದು ಚೂರು ಹ್ಯಾಂಡ್ಲಿಗೂ ಏನೂ ಆಗಿಲ್ಲ ಓಮ ನಿಂದು ಬಿದ್ರೆ ರೇಡಿಯೇಟ್ರ್ ಇವಾಗ ನಿಂದು ಇಷ್ಟು ಬಿದ್ದಿದ್ರು ರೇಡಿಯೇಟ್ರ್ ಊಷ್ಟ ಆಗ್ಬಿಡಿರೋದು ಕೈಗೆ ಬಂದ್ಬಿಡಿರೋದು ಬ್ರೋ ನಂದು ಅಷ್ಟೇ ಅದೇ ಹೇಳಿದ್ದು ಅದಕ್ಕೆ ಇರ್ಬೇಕು ಕ್ರ್ಯಾಶ್ ಗಾರ್ಡು ನಂದ್ರೊಳಗೂ ರೆಕಾರ್ಡ್ ಆಗಿದೆ ಹಿಂಗೆ ಆ ಸೈಡ್ ಇದ್ದಾನೆ ಬಾ
ಆದರೂ ಬಾಯ್ಸ್ ಕ್ರೇಜಿ ಅಂದ್ಕೊಳ್ಳಿ ಆಫ್ ರೋಡ್ ಒಳಗೆ ಅಡ್ಡಾಡೋಕ್ಕೆ. ಆದರೂ ಏನೇನ್ರಿ ಕೆ ಎಲ್ ಎಕ್ಸ್ ಆಫ್ ರೋಡ್ಗೆ. ನೆಕ್ಸ್ಟು ಟೈರ್ಸ್ ಹೊಸದು ಹಾಕ್ಸ್ಬೇಕು ಬಾಯ್ಸ್. ನನ್ನ ಗಾಡಿನೂ ಬಿತ್ತು, ಅಮಿತೊಂದು ಬಿತ್ತು, ಓಮ್ದು ಬಿದ್ದರೆ ಬಾಯ್ಸ್ ರೇಡಿಯೇಟ್ರ್ ಎಲ್ಲ ಚಿತ್ರಾನ್ನ ಆಗ್ಬಿಡುತ್ತೆ. ಬಿಕಾಸ್ ಈಚೆ ಕೊಟ್ಬಿಟ್ಟವ್ರು ರೇಡಿಯೇಟ್ರು. ಓಮು ಶೋಬಿ ಸೇಫಾ? ಓಮ್ ಗಾಡಿ ಬಂತಾ? ಆಬ್ವಿಯಸ್ಲಿ ಬ್ರೋ, ಗೇರ್ಸ್ ಅದಕ್ಕೆ ಇಂಪಾರ್ಟೆಂಟ್. ನಾನು ಅದಕ್ಕೆ ಏನಕ್ಕೆ ಕೇಳಿ ಗಾಡಿ ಬಿಟ್ಟು ಆರ್ಬಿಟ್ಟೆ? ಹಾಂ, ನಿಂಗೆ ಇವಾಗ 6,000 ಕೊಟ್ಟಿದ್ದೇನಾದರೂ ಅನ್ನಿಸ್ತಾಯ್ತಾ? 6,000 ಮ್ಯಾಟ್ರೇ ಅಲ್ಲ. ಜಾಕೆಟ್ಟು ಇಸ್ಕೊಬಿಡೊಂದು. ಅಷ್ಟೇ ಬಾಯ್ಸ್, ಅದಕ್ಕೆ ಮೇನ್ ಗೇರ್ಸು. ನಾನು ಗೇರ್ಸ್ ಹಾಕಿಲ್ಲ, ಯಾರೋ ಕದ್ಬಿಟ್ಟವ್ರಪ್ಪ ನಂದು. ಆದರೂ ಬಾಯ್ಸ್ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ, ಈ ಥರ ಆಟ ಆಡ್ಬೇಕು ಗಾಡೀಲಿ. ಅದಕ್ಕೆ KLX. ಸುಮ್ಮನೆ ಗಾಡಿ ಇಸ್ಕೊಂಡು ಮನೇಲಿ ನಿಲ್ಲಿಸ್ಕೊಳ್ಳೋದು, ದಟ್ಸ್ ನಾಟ್ ಅ ಫೇರ್ ಗೇಮ್ ಬಾಡಿ. ನೋಡಿ ಹಿಮಾಲಯನ್ಗೂ ಮತ್ತು ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಓ ಕ್ರೇಜಿ. ಇನ್ನೇನು ಬಾಯ್ಸ್ ಎಲ್ಲ ಮುಗೀತು ಅಂದ್ಕೊಳ್ಳಿ. ಒಂದು ಆಫ್ ರೋಡ್ ಸೆಷನ್ ಆಯಿತು, ಎಲ್ಲ ಗಾಡಿಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಓಡಿಸ್ತು. ಸೊ ಈಗ ಎಲ್ಲಿಗೆ ಅಂದರೆ ಮನೆಗೆ ಓಡ್ತೀನಿ ನಾನು, ಬಿಸಿಲು ಬಂದ್ಬಿಡೈತೆ. ಸೊ ಮೇನಾಗಿ ಕಾಂಟೆಂಟ್ ಇಷ್ಟ ಆಗಿದ್ರೆ ಏನು ಮಾಡ್ಬೇಕು ಗೊತ್ತಲ್ಲ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.